ಪ್ರತಿಷ್ಠಿತ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ರವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಘೋಷಣೆಯಾಗಿದೆ. ಸೊ ಈಗ ಸಾಕಷ್ಟು ಜಾತಿ ಲೆಕ್ಕಾಚಾರಗಳು ನಡೀತಾ ಇದೆ. ಈಗ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರಾದಂತಹ ದೇವನೂರು ಮಹದೇವಪ್ಪನವರು ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ವೀರಶೈವ ಮುಖಂಡರಾಗಿ ಗುರುತಿಸ್ಕೊಂಡಿದ್ದೀರಾ. ಈ ಒಂದು ಮೀಸಲ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಎಷ್ಟು ಪ್ರಮಾಣದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತದೆ ಅನ್ನೋದು ಚರ್ಚಾ ವಿಚಾರ. ನೀವೇನು ಲೆಕ್ಕಾಚಾರ ಮಾಡಿದ್ದೀರಿ? ನನ್ನ ಲೆಕ್ಕಾಚಾರ ಏನಿದೆ ಅಂತಂದರೆ, ಕಳೆದ ಸುಮಾರು 30-40 ವರ್ಷಗಳಿಂದ ಮಾನ್ಯ ಜನಪ್ರಿಯ ನಮ್ಮ ನಾಯಕರಾದ ಎಸ್ ಸಿ ಮಹದೇವಪ್ಪನವರು 40 ವರ್ಷಗಳಿಂದ ಆ ಭಾಗದ ಮೊದಲು ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಎರಡು ಒಂದೇ ಏನಿತ್ತು, ಆ ಕಾಲದಿಂದಲೂ ಕೂಡ ಎಸ್ ಸಿ ಮಹದೇವಪ್ಪ ಸಾಹೇಬರು ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಭಾಳ ಪ್ರೀತಿ ಮತ್ತು ಈ ಒಡನಾಟಗಳನ್ನು ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಲೀಡರು ಕೂಡ ಅವ್ರ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಆಮೇಲೆ ಇನ್ನೊಂದು ವಿಚಾರದಲ್ಲಿ ಏನು ಅಂತಂದರೆ, ಸಮಗ್ರ ಚಾಮರಾಜನಗರದಲ್ಲಿ ಎಸ್ ಸಿ ಮಹದೇವಪ್ಪ ಸಾಹೇಬರು PW ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಕೆಲಸ ಕಾರ್ಯಗಳನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಈ ಅಭಿವೃದ್ಧಿ ಮತ್ತು ನಮ್ಮ ಮಠಮಾನ್ಯಗಳಿಗೆ ಎಸ್ ಸಿ ಮಹದೇವಪ್ಪ ಸಾಹೇಬರು ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ. ಈಗ ಹೇಳಬೇಕು ಅಂದರೆ, ದೇವನೂರು ಮಠಕ್ಕೆ ಸುಮಾರು 5 ಕೋಟಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಮತ್ತು ನಂಜನಗೂಡು ತಾಲೂಕು ವೀರಶೈವ ಬಸವಭವನ ಕಟ್ಟಲಿಕ್ಕೆ ಅವರು ಒಂದು ಮೂಡ CA ಸೈಟನ್ನು ಕೂಡ ನಮಗೆ ಇದು ಮಾಡಿಕೊಟ್ಟು ಮತ್ತು ಅದು 8.5 9 ಕೋಟಿ ಪ್ರಾಜೆಕ್ಟನ್ನು ಇದು ಮಾಡಿ 2 ಕೋಟಿ ಕೊಟ್ಟಿದ್ದಾರೆ. ಈಗಲೂ ಕೂಡ 4 ಕೋಟಿ ಕೊಡೋಕ್ಕೆ ಅವರು ಉತ್ಸಾಹಲಿದ್ದು ಸಂಪೂರ್ಣ ಕಾರ್ಯನ ಮುಗಿಸ್ಕೊಳ್ಳೋಕ್ಕೆ ಇದು ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಸಾಕಷ್ಟು ಮಠಮಾನ್ಯಗಳು ಮತ್ತು ನಮ್ಮ ಸಮಾಜಕ್ಕೆ ಈ ನಡುವೆ ಏನಾಗಿದೆ ಅಂತಂದರೆ, ಹಿಂದೆ ಈ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಮಾತ್ರ ಕಾಂಕ್ರೀಟ್ ರಸ್ತೆ ಆಗ್ತಿತ್ತು. ಇತ್ತೀಚೆಗೆ ಎಸ್ ಸಿ ಮಹದೇವಪ್ಪ ಸಾಹೇಬರು ಜನರಲ್ ಸಾಮಾನ್ಯ ವರ್ಗದವರ ಕೂಡ ಕಾಂಕ್ರೀಟ್ ರಸ್ತೆಗಳನ್ನೆಲ್ಲ ಮಾಡಿಸಿ ಜನಪ್ರಿಯರಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ವೀರಶೈವ ಸಮಾಜದ ಮತವನ್ನು ಬಹುತೇಕವಾಗಿ ಸೆಳೆಯೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಅವರು ಎಸ್ ಸಿ ಮಹದೇವಪ್ಪ ಸಾಹೇಬರ ಮೇಲೆ ಭರವಸೆ ಇಟ್ಟು ಅವರಿಗೆ ಅವರ ಮಗನನ್ನು ಸಂಪೂರ್ಣವಾಗಿ ಬಹುಮತದಿಂದ ಗೆಲ್ಲಿಸೋಕ್ಕೆ ನಾವು ಈ ವೀರಶೈವ ಸಮಾಜ ಲಿಂಗಾಯತರು ಹೋರಾಟ ಮಾಡ್ತೀವಿ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ. ಶ್ರೀನಿವಾಸ್ ಪ್ರಸಾದ್ರವರು ಅಲ್ಲಿ BJP ಅಭ್ಯರ್ಥಿಯಾಗಿದ್ದರು. ಈ ಬಾರಿ ತಟಸ್ಥವಾಗಿದ್ದಾರೆ. ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಅಪ್ಡೇಟ್ ಅಂತ ಹೇಳಿದ್ರೆ, ಈಗ ಧೀರದ್ ಪ್ರಸಾದ್ ಅವರು ಇರ್ಬೋದು, ಅವರ ಅಳಿಮಯ್ಯ ಇರ್ಬೋದು, ಸಾಕಷ್ಟು ಜನ ಅವರ ಬೆಂಬಲಿಗರು ದಿನೇ ದಿನೇ ಕಾಂಗ್ರೆಸ್ ಪಕ್ಷದತ್ತ ಒಲವು ತೋರಿಸ್ತಾ ಇದ್ದಾರೆ, ಪಕ್ಷ ಸೇರ್ಪಡೆ ಆಗ್ತಾಯಿದ್ದಾರೆ. ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತಾ ಸುನಿಲ್ ಬೋಸ್ರ್ ಅವರಿಗೆ? ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯರಿದ್ದಾರೆ. ಅವರು ಸಕ್ರಿಯ ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ. ನಿವೃತ್ತಿ ಆದ ನಂತರ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಅನುಯಾಯಿಗಳು ಏನಿದ್ದಾರೆ, ನನ್ನ ಬೆಂಬಲಿಗರು ಯಾವುದೇ ತೀರ್ಮಾನ ತಗೊಳ್ಳೋಕ್ಕೆ ಸ್ವತಂತ್ರರಾಗಿದ್ದಾರೆ. ಅವರು ಏನೇ ಮಾಡಿದ್ರು ನಾನು ಅವ್ರ ಬಗ್ಗೆ ಇದು ಮಾಡೋದಿಲ್ಲ, ಅವ್ರವ್ರ ತೀರ್ಮಾನ ಬಿಟ್ಟಿದ್ದೇನೆ ಅಂತ ಕೂಡ ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಅವ್ರವ್ರದೇ ಆದ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ಶ್ರೀನಿವಾಸ್ ಪ್ರಸಾದ್ ಹೇಳಿರೋದ್ರಿಂದ ನಮಗೆ ಈ ಹೇಳಿಕೆ ನಮಗೆ ಸಾಕಷ್ಟು ಅನುಕೂಲ ಆಗ್ತಾಯಿದೆ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಈ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಧ್ರುವನಾರಾಯಣ ಅವರ ಹೆಸರು ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ನಿಮಗೆ ಗೊತ್ತಿದೆ. ಆ ವಿಚಾರದಲ್ಲಿ ಅವರ ಅಭಿಮಾನಿಗಳು ಮತ್ತು ಬೇರೆಯವರ ವಿಚಾರದಲ್ಲಿ ಅವರು ಕೈ ಜೋಡಿಸ್ತಾ ಇದ್ದಾರೆ, ಯಾವ ರೀತಿ ಒಲವು ವ್ಯಕ್ತ ಆಗ್ತಾ ಇದೆ ಅಂತೇಳಿ? ಈಗ ಏನಿಲ್ಲ, ಮಾನ್ಯ CM ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಂದು ಜವಾಬ್ದಾರಿನೂ ಆ MLA ಆ ಕ್ಷೇತ್ರದ ಶಾಸಕರಿಗೆ ಕೊಟ್ಟಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಆ ಶಾಸಕರ ಏನು ಹೇಳ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಲೋಕಸಭೆ ಚುನಾವಣೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಂಜನಗೂಡು ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಕಾರಣಾಂತರಗಳಿಂದ 10 ವರ್ಷಗಳಿಂದ ಒಂದು ರೀತಿ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದರು, ನಿಷ್ಠಾವಂತರಾದರು, ಟಿಕೆಟ್ನಿಂದ ವಂಚಿತರಾಗ್ತಾಯಿದ್ರು. ಈ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಎಷ್ಟು ಲೀಡಿಂದ ಗೆಲ್ಲಿಸ್ತೀರಾ, ಎಷ್ಟು ನಿರೀಕ್ಷೆ ಇದೆ? ಕೊಳ್ಳೇಗಾಲ, ಅನೂರು, ಗುಂಡ್ಲುಪೇಟೆ, ಚಾಮರಾಜನಗರ ಈ ಭಾಗದಲ್ಲೆಲ್ಲ ಅವರು ಕೆಲವು ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿರೋದನ್ನ ನಾವು ವೀಕ್ಷಣೆ ಮಾಡಿದಾಗ ಆ ಒಂದು ಜನರ ಉತ್ಸಾಹ, ಮತದಾರರ ಉತ್ಸಾಹ, ಅಲ್ಲಿರ್ತಕ್ಕಂಥ ಮುಖಂಡರುಗಳ ಒಂದು ಹೋರಾಟದ ಒಂದು ಅಭಿಪ್ರಾಯದ ಮೇಲೆ ಅವರು ಸುಮಾರು 2 ಲಕ್ಷ ಅಂತರ ಮತದಿಂದ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಇದಿಷ್ಟು ದೇವನೂರು ಮಹದೇವಪ್ಪರವರ ಮಾತು. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು.